ಓಕೆ ಮೇಡಮ್ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ಏನು ಶಿರ್ಡಿ ಪ್ಯಾಕೇಜು ಆರ್ಗನೈಸ್ ಮಾಡಿದ್ವಿ, ಇವತ್ತಿಗೆ ಫೈನಲ್ನ ಮುಗಿಸ್ಕೊಂಡು ಪೂನಾ ಕಡೆ ವಾಪಸ್ಸು ಹೊರಟಿದ್ವಿ. ಸೊ ಈ 2 ದಿನ ನಿಮ್ಮ ಶಿರ್ಡಿ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ನಾವೆಲ್ಲ ದರ್ಶನಕ್ಕೆ ಹೋದ್ವಿ. ಫಸ್ಟ್ ಫ್ಲೈಟಿಂದನೂ ಸಹ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟ್ ವಿನಾಯಕ ಟೆಂಪಲ್ಗೆ ಹೋದ್ವಿ. ಅದಾದಮೇಲೆ ಎಂಜಾಯ್ ಮಾಡಿದ್ವಿ. ಇವರೆಲ್ಲ ಪಾರ್ಕಿಗೆ ಹೋದರು, ಪಾರ್ಕಲ್ಲಿ ಆಟ ಆಡಿದ್ರು. ಅಲ್ಲಿಂದ ಬಂದುಬಿಟ್ಟು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಫುಲ್ ರೋಡ್ ಜರ್ನಿ ಇತ್ತು. ರೋಡ್ ಜರ್ನಿ ಎಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ನಿದ್ದೆ ಮಾಡಿಕೊಂಡು ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ನಾವು ಶಿರ್ಡಿಗೆ ಬಂದು ಶಿರ್ಡಿಯಲ್ಲಿ ರೆಸ್ಟ್ ಮಾಡಿ ರೆಡಿ ಆಗಿಬಿಟ್ಟು ಶಿರ್ಡಿಗೆ ಬಂದ್ವಿ. ಶಿರ್ಡಿಯಿಂದ ನೆಕ್ಸ್ಟ್ ನಾವು ಮಲ್ಕೊಂಡ್ವಿ. ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟ್ ಡೇ ನಾವು ಬೆಳಿಗ್ಗೆ ಮತ್ತೆ ಶಿರ್ಡಿಗೆ ಹೋಗಿ ದರ್ಶನ ಮಾಡಿದ್ವಿ. ಬಾಬನ ದರ್ಶನ 2 ಸತಿ ಆಯಿತು ಅಲ್ಲಿ. ಅದಾದಮೇಲೆ ನಾವು ಇಲ್ಲಿ ಇದಕ್ಕೆ ಕೃಷ್ಣೇಶ್ವರ ಜ್ಯೋತಿರ್ಲಿಂಗ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಅದಾದಮೇಲೆ ನಾವು ಶನಿ ಸಿಂಗಾಪುರಕ್ಕೆ ಬಂದ್ವಿ. ಅಲ್ಲಿ ನಾವು ಅದಾದಮೇಲೆ ನಾವೆಲ್ಲ ರೋಡ್ ಜರ್ನಿ ಇದ್ದೇವೆ ಪುಣೆವರೆಗೂ. ಇವಾಗ ಆಮೇಲೆ ನೆಕ್ಸ್ಟ್ ಏರ್ಪೋರ್ಟ್ಗೆ ಹೋಗ್ತೀವಿ. ಓಕೆ, ಸೊ ಓವರಾಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೊಡಿ, ನೆಕ್ಸ್ಟ್ ನಮ್ಮ ಹುಡುಗನಿಗೂ ಕೇಳೋಣ ಅಂತ. ಹೆಂಗನ್ ಎನರ್ಜಿಟಿಕ್ಕು ಹೇಳ್ಬಿಟ್ಟ ಹೇಗಿತ್ತು ಅಂತ. ನನಗಂತೂ ತುಂಬ ಇಷ್ಟ ಆಯಿತು. ಓಕೆ, ಸೊ ನಾವು ಫಸ್ಟ್ ಇಲ್ಲಿ ಬಂದಿದ್ದು ಬಾಂಬೆಗೆ. ಓಕೆ, ಬಾಂಬೆಯಲ್ಲಿ ನಾವು ಫಸ್ಟು ಗಣಪತಿ ಟೆಂಪಲ್ ನೋಡಿದ್ವಿ. ಆಮೇಲೆ ಮಹಾಲಕ್ಷ್ಮಿ ಟೆಂಪಲ್ ನೋಡಿದ್ವಿ. ಆಮೇಲೆ ಅಂಕಲ್ ಆನ್ ದ ವೇ ಬಿಲ್ಡಿಂಗ್ಸ್ ಎಲ್ಲ ತೋರಿಸ್ರು. ಆಮೇಲೆ ದ ಮೋಸ್ಟ್ ರಿಚೆಸ್ಟ್ ಮ್ಯಾನ್ ಇನ್ ದ ಇಂಡಿಯಾದು ಅವ್ರ ಮನೆ ತೋರಿಸ್ರು. ತುಂಬ ಹತ್ರದಿಂದ ನೋಡಿದ್ವಿ ಅದು. ಆಮೇಲೆ ನಾವು ರಾತ್ರಿ ಎಲ್ಲ ಆಗಿದ್ದಾದ್ಮೇಲೆ ಇದು ಸಾಯಿಬಾಬಾಗೆ ಹೋದ್ವಿ. ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತೆ ಬಂದ್ವಿ. ಮತ್ತು ಊಟ ಮಾಡಿ ಮಲ್ಕೊಂಡ್ವಿ. ಆಮೇಲೆ ಬೆಳಿಗ್ಗೆ ಖಾಲಿ ಊಟದಿಂದ ಮತ್ತೆ 6 o'clockಗೆ ದರ್ಶನ ಮಾಡೋಕ್ಕೆ ಹೋದ್ವಿ ಮತ್ತು ಸಾಯಿಬಾಬಾದು. ಆಮೇಲೆ ಹೋಗಿ ಬಂದು ಊಟ ಮಾಡಿದ್ವಿ. ಆಮೇಲೆ ಚೆಕ್ಔಟ್ ಆಗಿ ಬಂದ್ವಿ. ತುಂಬ ಚೆನ್ನಾಗಿತ್ತು ಊಟ ಸೌತ್ ಇಂಡಿಯನ್ ಫುಡ್ ಇರುತ್ತೆ. ಮತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಹೋಟೆಲಲ್ಲೇ ಇತ್ತು. ಮತ್ತು ಇಲ್ಲಿ ಬಂದವರು ವಡಾಪಾವ್ ಅಂತೂ ಮಿಸ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ವೆರಿ ಮಚ್. ಓಕೆ, ಬನ್ನಿ ನೆಕ್ಸ್ಟ್. ಹಾಗೆಯೇ ನಮ್ಮ ಇನ್ನೊಬ್ಬರು ಹೆಂಗನ್ ಎನರ್ಜಿಟಿಕ್ ಇದ್ದಾರೆ ನಮ್ಮ ಜೊತೆ. ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸರ್ ನಮಸ್ತೆ. ಸೊ ಹೇಗಿತ್ತು ಸರ್ ನಿಮ್ಮ ಶಿರ್ಡಿ ಅನುಭವ? ಇದು ವ್ಯಾಲ್ಯೂ ಫಾರ್ ಮನಿ ಅನ್ಬೋದು. ಫುಡ್ ಆಗಲಿ, ಟ್ರಾವೆಲ್ ಆಗಲಿ, ಎಕ್ಸ್ಪೀರಿಯನ್ಸ್ ಆಗಲಿ, ಸೊ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಪರ್ಪಸ್ ಎಲ್ಲ ಫುಲ್ ಎಂಗೇಜಿಂಗ್ ಆಗಿತ್ತು. ನೆವರ್ ಫೆಲ್ಟ್ ಬೋರ್ಡ್. ಎಲ್ಲ ಚೆನ್ನಾಗಿತ್ತು. ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಸರ್. ಹಾಗೆ ನಮ್ಮ ಮತ್ತೊಬ್ಬ ಹುಡುಗನಿಗೆ ಕೇಳೋಣ. ಹೇಳ್ಬಿಟ್ಟ ಹೇಗಿತ್ತು ಅಂತ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬರೋ ಪ್ಲಾನ್ ಇರಲಿಲ್ಲ, ಆದ್ರೂ ಬಂದ್ವಿ. ದೇವ್ರು ಕರೆದಂಗಿತ್ತು. ಶಿರ್ಡಿ ತುಂಬ ಚೆನ್ನಾಗಿತ್ತು. ಇದು ಎಸ್ಪೆಷಲಿ ಶಿರ್ಡಿ ತುಂಬ ಚೆನ್ನಾಗಿತ್ತು. ನೀವು ಆರ್ಗನೈಸ್ ಮಾಡಿದ್ದ ಡ್ರೈವರು, ಆಮೇಲೆ ನಮ್ಮ ಗೈಡು ಎಲ್ಲ ಚೆನ್ನಾಗಿತ್ತು. ಆಮೇಲೆ ಹೋಟೆಲ್ ಚೆನ್ನಾಗಿತ್ತು. ಎಸ್ಪೆಷಲಿ ವಡಾಪಾವ್ ಎಲ್ಲ ಚೆನ್ನಾಗಿತ್ತು. ಓಕೆ, ಆಮೇಲೆ ಲೋಕಲ್ ಜನರು, ಆಮೇಲೆ ಇದು ವೈಬು, ಆಮೇಲೆ ನಮ್ಮ ಜೊತೆ ಬಂದಿರೋ ಪ್ಯಾಸೆಂಜರ್ಸು ಚೆನ್ನಾಗಿದ್ರು. ಎಲ್ಲ ಚೆನ್ನಾಗಿ ವೈಬ್ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಓವರಾಲ್ ಎಕ್ಸ್ಪೀರಿಯೆನ್ಸು ಎಕ್ಸಲೆಂಟ್. ಓಕೆ, ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೆ ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಅಂತೆ. ಮೇಡಮ್ ಮೈಕ್ ತಗೊಳ್ಳಿ. ಓಕೆ, ಸೊ ನಿಮ್ಮ ಅನುಭವ ಮೇಡಮ್ ಹೇಗಿತ್ತು ಮೇಡಮ್? ಸರ್ ಚೆನ್ನಾಗಿತ್ತು. ನಾನಿದೆ ಫಸ್ಟ್ ಬಂದೇ ಇರೋದು ಇಲ್ಲಿ ಶಿರ್ಡಿಗೆ. ಚೆನ್ನಾಗಿತ್ತು. ಫಸ್ಟು ಸಿದ್ಧಿವಿನಾಯಕ ಟೆಂಪಲ್ಗೆ ಹೋದ್ವಿ. ಚೆನ್ನಾಗಾಯ್ತು ದರ್ಶನ ಆದ್ವಿ. ಮತ್ತು ಮಹಾಲಕ್ಷ್ಮಿ ಟೆಂಪಲ್ಗೆ ಹೋದ್ವಿ, ಅಲ್ಲೂ ಚೆನ್ನಾಗಾಯಿತು. ಮತ್ತು ಶಿರ್ಡಿಗೆ ಬಂದ್ವಿ. ಶಿರ್ಡಿಯಿಂದ ಸಾಯಿಬಾಬಾ ಟೆಂಪಲ್ ನೈಟ್ ಒಂದು ದರ್ಶನ ಆಯಿತು. ಮತ್ತು ಮಾರ್ನಿಂಗ್ ಇನ್ನೊಂದು ದರ್ಶನ ಆಯಿತು. ಇವಾಗ ಮತ್ತೆ ಜ್ಯೋತಿರ್ಲಿಂಗ ಅದನ್ನು ನೋಡಿದ್ವಿ. ಮತ್ತು ಇವಾಗ
ಸಿಂಗಣಪುರ ಅದು ದೇವಸ್ಥಾನ ಅದನ್ನ ನೋಡಿದ್ವಿ. ಇವಾಗ ವಾಪಸ್ ಮತ್ತೆ ಪುಣೆ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ ಇವಾಗ ಮತ್ತೆ Okay. ಬ್ಯಾಂಗ್ಳೂರ್ ರಿಟರ್ನ್. ಸೊ ಓವರ್ ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಪುಟ ನಿನಗೇನು ಅನ್ನಿಸ್ತು, ಹೇಗಿತ್ತು? ಚೆನ್ನಾಗಿತ್ತಾ? ಎಂಜಾಯ್ ಮಾಡ್ದೆ ಟ್ರಿಪ್ಪು? ಹಾಂ, ಮತ್ತೆ ಇನ್ನಷ್ಟಲ್ಲಿ ಬರ್ತೀಯಾ ನಮ್ಮ ಜೊತೆ? ಓಕೆ. ಫ್ಲೈಟ್ ಎಲ್ಲ ಹೆಂಗಿತ್ತು ಜರ್ನಿ? ಚೆನ್ನಾಗಿತ್ತಾ? ಓಕೆ ಪುಟ, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ಥ್ಯಾಂಕ್ ಯು. ಬನ್ನಿ ಹಾಗೆ ನೆಕ್ಸ್ಟ್ ಸರ್ಗೆ ಮಾತಾಡ್ಸೋಣ ಅಂತೆ. ಸರ್ ನಮಸ್ತೆ. ಸರ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿತ್ತು ಸರ್. ನಾನು ಅಂದರೆ ಫ್ಲೈಟಲ್ಲಿ ಬಂದಿರಲಿಲ್ಲ, ಇದೇ ಫಸ್ಟ್ ಬಂದಿತ್ತು. ಅಷ್ಟೊತ್ತಿಗೆ ಬಂದಿದ್ದೆ. ಬಟ್ ಅಂದರೆ ಫ್ಲೈಟ್ಲಿ ಸುತ್ತ ಬರೋಣ ಅಂತಂದ್ಬಿಟ್ಟು ನಿಮ್ಮದೆಲ್ಲ ಚಲೋ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಂಡೆಲ್ಲ ನೋಡ್ತಾ ಇದ್ದೆ 2 ಇಯರ್ಸಿಂದ. ಆಮೇಲೆ ಹೋಗೋಣ ಅಂತ ನಾವು ಸ್ವಲ್ಪ ಚಿಕ್ಕವನೆಲ್ಲ ಬೇಡ ಹೋಗೋಣ ಆಗೋ ಹಿಂಸೆ ಮಾಡಿದ್ರು. ಬೇಡ ತುಂಬ ಚಿಕ್ಕವನು ಕರ್ಕೊಂಡು ಹಿಂಸೆ ಆಗುತ್ತೆ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಹೇಳಿದ ಮತ್ತೆ ಕೇಳ್ತಾನೆ, ಹಂಗಾಗಿ ಅವನ್ನ ಇದು ಮಾಡ್ಬೋದು, ಮ್ಯಾರೇಜ್ ಮಾಡ್ಬೋದು ಅಂದ್ಬಿಟ್ಟು ಆಮೇಲೆ ಬಂದ್ವಿ. ಒಂದ್ಸತಿ ಆಫೀಸ್ಗೆ ಬಂದ್ವಿ. ನಾವು ಆಫೀಸಿಗೆ ಬಂದು ಮಾತಾಡ್ಸ್ಕೊಂಡು ನಿಮ್ಗೆ ಕೇಳಿದ್ವಿ, ನೀವು ಇರಲಿಲ್ಲ, ಮೇಡಮ್ ಇದ್ದರು, ಮಾತಾಡ್ಸ್ಬಿಟ್ಟು ಆಮೇಲೆ ಆಯಿತು ಸರ್ ನಾವು ಬರ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಮಾಡಿ ಆಮೇಲೆ ನನ್ನ ಫ್ರೆಂಡು ಅವನು ಬಂದಿರಲಿಲ್ಲ, ಅವನು ಕರ್ಕೊಂಡು ಯಾವಾಗ ಹೋಗ್ತಿದ್ದೆ, ಬಾ ನೀನು ಅಂತ ಅವನು ಕರ್ಕೊಬಂದೆ. ಆಮೇಲೆ ಬಂದಮೇಲೆ 22ನೇ ತಾರೀಕು ಬಂದ್ವಿ ಅರ್ಲಿ ಮಾರ್ನಿಂಗು ಫ್ಲೈಟಲ್ಲಿ ಬಂದು ಒಳ್ಳೆ ಬಾಂಬೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ವಿ. ಆಮೇಲೆ ಗೇಟ್ ಆಫ್ ಇಂಡಿಯಾಗೆ ಹೋಗಿದ್ವಿ. ಆಮೇಲೆ ತಾಜ್ ಮಹಲ್ ಅದು ನೋಡಿಕೊಂಡು ಮತ್ತೆ ಪುಣೆ ಹೈವೇದಲ್ಲಿ ಊಟ ಮಾಡಿದ್ವಿ. ಆಮೇಲೆ ಮತ್ತೆ ಶಿರಡಿಗೆ ಬಂದ್ವಿ. ಮಿಡ್ ನೈಟ್ ಶಿರಡಿಗೆ ಒಂದು ದರ್ಶನ ಆಯಿತು, VIP ದರ್ಶನ. ಅದು ಮುಗಿಸ್ಕೊಂಡು ನೈಟ್ ಇಲ್ಲೇ ರೂಮ್ ಬುಕ್ ಆಗಿತ್ತು, ರೂಮಲ್ಲಿ ಆಲ್ಟ್ ಆಗಿತ್ತು. ಹೇಗಿತ್ತು ರೂಮು? ಸೂಪರ್ ಆಗಿತ್ತು ಸರ್. ಓಕೆ. ಆಮೇಲೆ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದು ಸರಿ ದರ್ಶನ ಆಯಿತು ಬಾಬುದು. ದರ್ಶನ ಮಾಡಿ ಆಮೇಲೆ ಅಲ್ಲಿಂದ ಜ್ಯೋತಿರ್ಲಿಂಗ ಹೋಗಿದ್ವಿ. ಜ್ಯೋತಿರ್ಲಿಂಗನೂ ಅಷ್ಟೇ ಸರ್, ನಾನು ನೋಡಿರಲಿಲ್ಲ. ಇದೊಂದು ಆಗಿತ್ತಲ್ಲ, ಅದೊಂದು ಖುಷಿ ಆಯಿತು ನನಗೆ. ಅದೊಂದು ಚೆನ್ನಾಗಿತ್ತು, ಅದೊಂದು ನೋಡಿದ್ವಿ. ಆಮೇಲೆ ಶನಿ ಸಿಂಗಾಪುರ ನೋಡಿದ್ದೆ. ಬಟ್ ಈಗೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ, ಇದು ನೋಡಿರಲಿಲ್ಲ, ಇದು ಚೆನ್ನಾಗಿತ್ತು. ಆಮೇಲೆ ಈಗ ವಡೆಪಾವು ಚೆನ್ನಾಗಿತ್ತು, ಎಲ್ಲ ಎಂಟರ್ಟೈನ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಸರ್, ಸೂಪರ್ ಆಗಿತ್ತು ಸರ್. ಓಕೆ ಸರ್, ಥ್ಯಾಂಕ್ ಯು Next ಸರ್, time ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಟೈಮು ನಾವು ನಮ್ಮ ಅಪ್ಪ ಅಮ್ಮನ ಕರ್ಕೊಬರ್ಬೇಕು ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಸರ್, ಆದಷ್ಟು ಬರ್ಬೇಕಂತ ಆಸೆ. ಪಾಪ ಏನು ಮಾಡೋದು ಅಂದರೆ ಹಸುಗಳು ಊರಲ್ಲೇ ಸ್ವಲ್ಪ ಇದರಿಂದ ಆಗ್ತಾಯಿಲ್ಲ. ಟ್ರೈ ಮಾಡ್ತೀನಿ ಸರ್ ನೆಕ್ಸ್ಟ್ ಸರಿಗೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಬನ್ನಿ ಹಾಗೆ ನೆಕ್ಸ್ಟು ಮಾತಾಡ್ಸೋಣ ಅಂತೆ. ಹಲೋ ಸರ್, ಗುಡ್ ಈವ್ನಿಂಗ್. ಹೌ ವಾಸ್ ಯುವರ್ ಶಿರ್ಡಿ ಎಕ್ಸ್ಪೀರಿಯನ್ಸ್? It was good. They organized it very nicely. So they brought us in AC bus. It was very comfortable. Did not feel tiring at all. Okay. They gave food all nice. Would Okay. recommend. So overall, how is your experience? It was very nice. Okay, thank you very much. ಸರ್ ಹಾಂ ಸರ್ ನಮಸ್ತೆ. ನಮಸ್ಕಾರ. ಎಸ್ ಸರ್, ಹೇಗಿತ್ತು ಟ್ರಿಪ್? ತುಂಬ ಚೆನ್ನಾಗಿತ್ತು. ಮತ್ತು ನಮ್ಮ ಫ್ಯಾಮಿಲಿಯ ಎಲ್ಲರೂ ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ದಾರೆ. ಬುಕ್ಕಿಂಗ್ನಿಂದ ಇದು ಟ್ರಿಪ್ಪು ಎಲ್ಲ ಸ್ಟೇಜಸ್ನಲ್ಲೂ ಚೆನ್ನಾಗಿತ್ತು. ವೆರಿ ವೆಲ್ ಆರ್ಗನೈಸ್. ಥ್ಯಾಂಕ್ಸ್ ಅದಕ್ಕೆ ಸ್ಪೆಷಲಿ ಫಾರ್ ಯು ಫಾರ್ ಗೈಡಿಂಗ್ ಅಸ್ ಆ್ಯಂಡ್ ಮೇಕಿಂಗ್ ಅಸ್ ದಿಸ್ ಟ್ರಿಪ್ ವೆರಿ ವಂಡರ್ಫುಲ್ ಆ್ಯಂಡ್ மெமரபிள். தேங்க் யூ. ஓகே, தேங்க்யூ சார், தேங்க்யூ வெரி மச். வாங்க அப்படியே மேடம் கிட்ட கேட்கலாம். மேடம் எக்ஸ்பீரியன்ஸ் எப்படி இருந்ததுன்னு. மேடம் வணக்கம், சொல்லுங்கள் மேடம், எப்படி இருந்தது? ரொம்ப நல்லா இருந்துச்சு. அது 2 வாட்டி சாய்பாபா தரிசனம் ரொம்ப நல்லா இருந்துச்சு. ஏசி பஸ் ரொம்ப கம்ஃபர்டபுளாக இருந்துச்சு. அதனால் டயர்டாகவே ஆகலை. ஜர்னி Okay. ரொம்ப கம்ஃபர்டபுளாக இருந்துச்சு. எக்ஸலண்ட். ஹோட்டலில் ரூம்ஸும் ரொம்ப நல்லா இருந்துச்சு. ஃபுட்டு ரொம்ப சூப்பராக இருந்துச்சு. ஓகே, எக்ஸலண்ட். சானியா ஆங்கிலேஸ் ரொம்ப எக்ஸலண்ட்டாக பண்ணுறீங்க. கீப் இட் அப். ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಬನ್ನಿ ಹಾಗೆ ನಮ್ಮ 25ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದಾರೆ. ಸರ್ಗೂ ನಮ್ಮ ಸಾನಿಯಾ ಹೊಡೆಸ್ ವತಿಯಿಂದ ಶುಭಾಶಯಗಳು ಸರ್. ಹೇಗಿತ್ತು ಸರ್ ನಿಮ್ಮ? ತುಂಬ ಧನ್ಯವಾದಗಳು. ನಿಮ್ಮ ಒಂದು ಈ ಶಿರಡಿಯ ಯಾತ್ರೆ ಏನಿದೆಯಲ್ಲ, ಇದರ ಒಂದು ಜೀರ್ಣಶಕ್ತಿ ಮಾಡ್ಕೊಳ್ಳಿಕ್ಕೆ ನಮ್ಗೆ ಇನ್ನೂ ವರ್ಷಾನುಗಟ್ಟಲೆ ಬೇಕಾಗ್ತದೆ. ಯಾಕೆ ಅಂದರೆ
ನಿಮ್ಮ ಒಂದು ಕೋಆಪ್ರೇಷನ್ ಆಗಲಿ, ಅಕಾಮಿಡೇಷನ್ ಮಾಡಿರೋವಂಥ ರೂಮ್ಸ್ ಆಗಲಿ, ಮತ್ತೊಂದು ನಮಗೆ ಈಗ ಶಿರ್ಡಿ ದರ್ಶನ ಬಾಬಾ ಅವ್ರದ್ದು 2 ದರ್ಶನ ನಾವೇ ಸ್ವತಃ ಬಂದರೂ ಒಂದು ಸಲ ದರ್ಶನ ಮಾಡೋದೇ ಸ್ವಲ್ಪ ಕಷ್ಟ ಆಗ್ತದೆ. ಅಂಥದ್ದು ನೀವು 2 ಸಲ ಸಂಜೆ ಮತ್ತು ಅಲ್ಲಿ ರೀಚ್ ಆದ ಸಂಜೆ 1 ಸಲ ಮತ್ತು ಮಾರ್ನಿಂಗ್ 1 ಸಲ ನಮಗೆ ದರ್ಶನ ಮಾಡಿದ್ದು ತುಂಬ ಸಂತೋಷ ಆಗಿದೆ. ನಾವು ನಮ್ಮ 26ನೇ ವರ್ಷದ ಸೆಲೆಬ್ರೇಟ್ ಮಾಡಿಕೊಂಡಿದ್ದು ತುಂಬಾ ನಮಗೆ ಹ್ಯಾಪಿ ಆಯಿತು. ಹಾಗಾಗಿ ಸಾನಿಯಾ ಹಾಲಿಡೇಸ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ಎಲ್ಲರೂ ಒಂದು ಸಲ ಇದರಲ್ಲಿ ಪ್ರಯತ್ನ ಪಡಿ, ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ. ಎಲ್ಲರೂ ಹೋಗಿ ಇವ್ರ ಜೊತೆ ಇವರ ಒಂದು ಸ್ಪೀಚ್ ಆಗಲಿ, ಇವರ ಒಂದು ತಾಳ್ಮೆಯಿಂದ ಎಲ್ಲರನ್ನೂ ಕರ್ಕೊಂಡೋಗಿ ವಯಸ್ಸಾದವರಿಂದ ಹಿಡಿದು ಹುಡುಗರವರಿಗೂ ಎಲ್ಲರಿಗೂ ಒಂದು ಕೋಆಪ್ರೇಟ್ ಮಾಡ್ತಾ ಖುಷಿಯಾಗಿ ಒಂದು ಇದು ಮಾಡ್ತಾವೆ. ನಾವು ಫ್ಯಾಮಿಲಿ ಬಂದರೆ ಬರೀ ಮನೆ ಮಾತುಗಳೇ ಇದೇ ಆಗ್ತದೆ. ಆದರೆ ಇವ್ರ ಜೊತೆ ಬಂದರೆ ನಮಗೆ ಒಂದು ಎಂಟರ್ಟೈನ್ಮೆಂಟ್ ಅನ್ನೋದೊಂದು ಸಿಗುತ್ತೆ. ಈಗ ನಾವು ಹೆಂಗೆ ಕನ್ನಡ ಚಾನಲ್ಗಳಲ್ಲಿ ಎಂಟರ್ಟೈನ್ಮೆಂಟ್ ಚಾನಲ್ ಹಾಕೊಂಡು ನೋಡ್ತೀವೋ, ಸಾನಿಯಾ ಹಾಲಿಡೇಸಲ್ಲಿ ಆ ಥರ ಒಂದು ಎಂಟರ್ಟೈನ್ಮೆಂಟ್ ಇರುತ್ತೆ. ಬಸ್ಸು ಚೆನ್ನಾಗಿದೆ. ನಾವು ಫ್ಲೈಟಲ್ಲಿ ಹೋಗಿದ್ದು ಬಂದಿದ್ದು ಒಂದು ಮೆಮೊರಿಬಲ್ ಪವರ್. ತುಂಬ ಧನ್ಯವಾದಗಳು ಸರ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನಮಸ್ತೆ. ಹಾಂ ನಮಸ್ತೆ. ಹೇಳಿ ಮೇಡಮ್. ಸರ್ ತುಂಬ ಚೆನ್ನಾಗಿತ್ತು ಟ್ರಿಪ್ ಎಲ್ಲ. ಎಷ್ಟು ವಯಸ್ಸಾಗಿರೋರಿಂದ ಚಿಕ್ಕ ಮಕ್ಕಳವರೆಗೂ ಎಷ್ಟು ನೀಟಾಗಿ ಕರ್ಕೊಂಡ್ಬಂದು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ದರ್ಶನ ಮಾಡಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರಿ. ನಮ್ಮ ಮತ್ತೆ ಬರಬೇಕು ಅಂದರೆ ನಾವು ನಿಮ್ಮ ಜೊತೆನೇ ಬರಬೇಕು ಅಂತಲೂ ಇಷ್ಟ ಆಗಿದೆ. ತುಂಬ ಚೆನ್ನಾಗಿ ಊಟ ಎಲ್ಲ ಎಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಎಲ್ಲ ಅರೇಂಜ್ ಮಾಡಿಕೊಂಡು ಟಿಫನ್ ಎಲ್ಲ ಎಷ್ಟು ನೀಟಾಗಿ ಅರೇಂಜ್ ಮಾಡಿದ್ರು. ಹೊರಗಡೆ ಎಲ್ಲೋ ನೀರು ಸಹ ಕುಡಿಯೋದಕ್ಕೆ ಎಲ್ಲ ಕಡೆ ಇಲ್ಲೇ ಬಿಸ್ಲರಿನೇ ವಾಟರ್ ಕೊಂಡ್ಕೊಂಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಎಸ್ ಪುಟ ಕಮಾನ್, ಹೇಗಿತ್ತು ನಿನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. 2 ದಿವಸ ಫುಡ್ ಆಗಲಿ ಮತ್ತು ಬಾಬನ ದರ್ಶನ ಆಗಲಿ ಎಲ್ಲ ಚೆನ್ನಾಗಿತ್ತು. 2 ಡೇಸ್ ತುಂಬ ಚೆನ್ನಾಗಿತ್ತು. ಅನ್ಫರ್ಗೆಟಬಲ್ ಮೆಮೊರಿ. ವಾವ್. ಏನೇನು ಇಷ್ಟ ಆಯಿತು? ರೂಮ್ ಚೆನ್ನಾಗಿತ್ತಾ? ರೂಮು ಇದೆಲ್ಲ ಚೆನ್ನಾಗಿತ್ತು. ಟ್ರಿಪ್ಪಲ್ಲಿ ಹೊಸ ಫ್ರೆಂಡ್ಸ್ಗಳೇನಾದ್ರು ಆದ್ರಾ? ಅವರು ಓಕೆ. ಒಳ್ಳೆ ಏನಂದರೆ ಗ್ರೂಪ್ ಇಟ್ಟಿದ್ದಾರೆ ಅಂಕಲು. ಚೆನ್ನಾಗಿತ್ತು 2 ದಿವಸ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕೊಡು ಅಮ್ಮನಿಗೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಗಿತ್ತು ಮೇಡಮ್? ಸೂಪರ್. ಮಸ್ಟ್ ರೆಕಮೆಂಡೆಡ್ ಹಾಲಿಡೇ ವೆಕೇಷನ್ ಪ್ಯಾಕೇಜ್ ಫ್ರಮ್ ಸಾನಿಯಾ ಹಾಲಿಡೇಸ್. ಐ ನೆವರ್ ಥಾಟ್. ನಾನು 7 ಜನ ಬಂದಿದ್ದೀವಿ ಆ್ಯಟ್ ಡಿಫ್ರೆಂಟ್ ಏಜ್ ಗ್ರೂಪ್. ನಿಮ್ಮ ತಾಳ್ಮೆಗೆ ಹ್ಯಾಟ್ಸ್ ಆಫ್ ಫಸ್ಟ್ ಆಫ್ ಆಲು. ಬಿಕಾಸ್ ಅವರು ನಡೆಯೋಕ್ಕಾಗಿಲ್ಲ ಅಂದರು ಅಷ್ಟು ತಾಳ್ಮೆಯಿಂದ ಎಲ್ಲಾರನ್ನೂ ಮ್ಯಾನೇಜ್ ಮಾಡಿಕೊಂಡು ಟೈಮ್ ಮ್ಯಾನೇಜ್ಮೆಂಟ್, ಕ್ವಾಲಿಟಿ ಆಫ್ ಫುಡ್ ಆ್ಯಂಡ್ ನಿಮ್ಮ ಓವರ್ ಆಲ್ ಪ್ಯಾಕೇಜ್ಗೆ ಹ್ಯಾಟ್ಸ್ ಆಫ್. ಐ ನೆವರ್ ಸೀನ್ ಎ ಪ್ಯಾಕೇಜ್ಡ್ ಹಾಲಿಡೇ ಟ್ರಿಪ್ ಈ ಥರ. ಐ ಇನ್ಸಿಸ್ಟ್ ಎವ್ರಿಬಡಿ ಪ್ಲೀಸ್ ಕಮ್ ವಿಸಿಟ್ ಸಾನಿಯಾ ಹಾಲಿಡೇಸ್ ಫಾರ್ ಯುವರ್ ವೆಕೇಷನ್. I never expected international. Probably I'll get a chance and do it with my family. Thank Super, you, sir. madam. Very Thank well planned and executed vacation. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. Thank you, sir. ಪುಟಿ ತಗೋ ಇಟ್ಕೋ ಇದು. ಹೇಳು ನಿನ್ನ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಚೆನ್ನಾಗಿತ್ತು. ಮತ್ತು ಫುಡ್ ಆಗಲಿ ಎಲ್ಲ ಚೆನ್ನಾಗಿತ್ತು. ಮತ್ತು ಓಕೆ ಬಾಬು ದರ್ಶನ ಎಲ್ಲ ಚೆನ್ನಾಗಾಯಿತು. ಓಕೆ ವೆಲ್ ಪೇಷನ್ಸ್. ಓಕೆ. ಸೊ ಬಾಬುನ ಹತ್ರ ಏನು ಕೇಳ್ಕೊಂಡೆ? ಒಳ್ಳೆ ವಿದ್ಯಾಬುದ್ಧಿ ಕೊಟ್ಟು. ವಾವ್, ಸೂಪರ್, ವೆರಿ ಗುಡ್. ಚೆನ್ನಾಗಿ ಓದು, ಒಳ್ಳೆಯದಾಗಲಿ ನಿನಗೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ಹೇಳಿ ಸರ್, ಹೇಗಿತ್ತು ಸರ್? ಸರ್ ನಮಸ್ಕಾರ. ಮೊದಲನೇದಾಗಿ ನಿಮ್ಮ ಸಾನಿಯಾ ಟ್ರಾವೆಲ್ಸ್ಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ನಾವು ಕೊಡ್ತಕ್ಕಂಥ ದುಡ್ಡು ಅದನ್ನು ಪಕ್ಕಕ್ಕೆ ಇಟ್ಕೊಡಿ. ಆದರೆ ನಾವು ಕೊಡ್ತಕ್ಕಂಥ ದುಡ್ಡಿಗೆ ಒಂದೇ ಒಂದು ಪಾಯಿಂಟು ಮೋಸ ಅಂತೂ ಆಗುತ್ತೆ. ಯಾಕಂದರೆ ನಿಮ್ಮಲ್ಲಿರ್ತಕ್ಕಂಥ ಸಹನೆ, ತಾಳ್ಮೆಯಿಂದ ಎಷ್ಟು ಕ್ಲೀನಾಗಿ ಬರ್ತಕ್ಕಂಥ ಪ್ರಯಾಣಿಕರನ್ನ ಒಂದು ಕುಟುಂಬದ ಸದಸ್ಯರನ್ನಾಗಿ ನೀವು ಕಾಣ್ತೀರಾ. ಒಂದು ದೇವ್ರ ದರ್ಶನ ಆಗಲಿ, ಒಂದು ಊಟ ತಿಂಡಿ ವ್ಯವಸ್ಥೆ ಆಗಲಿ, ಒಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ನೀವು ಟ್ರೀಟ್ ಮಾಡ್ತಕ್ಕಂಥ ಒಂದು ನೀತಿ ಆಗಲಿ ಎಷ್ಟು ನಿಮಗೆ ಕೃತಜ್ಞತೆಗಳು ಸಾಲಲ್ಲ. ಸೊ ಹಾಗಾಗಿ ನಾವು ಬರ್ತಾ ಇರೋದು ಫಸ್ಟ್ ಟೈಮ್ ನಿಮ್ಮ ಟ್ರಾವೆಲ್ಸ್ ಕಡೆಯಿಂದ ಮತ್ತೆ ಬರೋ ಪ್ರಯತ್ನ ಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಒಳ್ಳೆಯದಾಗಲಿ ಸರ್ ನಿಮಗೆ. ಥ್ಯಾಂಕ್ ಯು. ಸರ್ ಸರ್ ನಮಸ್ತೆ ಸರ್. ಇರಿ ಸರ್.
ಸರ್ ನಮಸ್ತೆ. ಸರ್ ನಮಸ್ಕಾರ. ಹೇಗಿತ್ತು ಸರ್? ಸರ್ ಸೂಪರ್ ಆಗಿತ್ತು. ವಯಸ್ಸಾದವ್ರನ್ನ ನಮ್ಮ ಸಿಸ್ಟರ್ನ ಕರ್ಕೊಂಬಂದಿದ್ದೆ. ಅವ್ರಿಗೆ 4 ಆಪ್ರೇಷನ್ ಆಗಿದೆ. ಬಟ್ ವೆರಿ ಬ್ಯೂಟಿಫುಲ್. ಅವ್ರ ತಾಳ್ಮೆ, ಅವರು ಇದು ಸಹನೆ, ಆಟೋದಲ್ಲೆಲ್ಲ ಕರ್ಕೊಂಬಂದಿದ್ದು ಬಂದಿದ್ದು ನಮ್ಗೆ ಭಾಳ ಹೆಮ್ಮೆ ಅನ್ನಿಸ್ತು. ನಿಮ್ಮ ಟ್ರಾವೆಲ್ಸು ನಾನು ಫಸ್ಟ್ ಟೈಮ್ ಬಂದಿದ್ದು. ಸಹನ್ಯ ಹಾಲಿಡೇಸ್ ಸರ್ವೀಸ್ ಭಾಳ ಹೆಮ್ಮೆಯಿಂದ ಹೇಳ್ತೀನಿ. ಭಾಳ ಇಂಪಾರ್ಟೆಂಟಾಗಿ ವಯಸ್ಸಾದವರು ತಾಳ್ಮೆಯಿಂದ ಎಲ್ಲ ಸೀನಿಯರ್ ಸಿಟಿಜನ್ನೇ ಬಂದಿದ್ದಾರೆ. ನಾನು ಫಸ್ಟ್ ಟೈಮ್ ಶಿರ್ಡಿಗೆ ಬಂದಿರೋದು. ದಟ್ಸ್ ವೆರಿ ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್. ಇನ್ನಿಷ್ಟು ಎತ್ತರವಾಗಿ ಬೆಳೀಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ ಸರ್ ಹೇಗಿತ್ತು ಸರ್? ಟ್ರಿಪ್ ತುಂಬ ಚೆನ್ನಾಗಿತ್ತು. ತುಂಬ ಫ್ರೆಂಡ್ಲಿ ಆಗಿದ್ರಲ್ವ. ಮುಂದೆ ಫ್ಯೂಚರಲ್ಲಿ ಏನಾದರೂ ಹಾಲಿಡೇಸ್ ಎಲ್ಲಾದರೂ ಪ್ಲ್ಯಾನಿಂಗ್ ಹೋಗಬೇಕಿದ್ರೆ ಡೆಫಿನೆಟ್ಲಿ ಚೂಸ್ ಸಾನಿಯಾ ಹಾಲಿಡೇ. ಡೆಫಿನೆಟ್ ಐ ರೆಕಮೆಂಡ್ ಟು ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಕೊಡಿ ಮೇಡಮ್ಗೆ. ಮೇಡಮ್ ಅನುಭವನ ಕೇಳೋಣ. ಮೇಡಮ್ ನಮಸ್ತೆ. ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು ಸರ್. ರಿಯಲಿ ತುಂಬ ಸೇಫಾಗಿ, ಟೈಮ್ ಮ್ಯಾನೇಜ್ಮೆಂಟು ಪ್ರತಿಯೊಂದು ನಂಗೆ ತುಂಬ ಇಷ್ಟ ಆಯಿತು. ಊಟನೇ ಇಂಪಾರ್ಟೆಂಟು. ಆ್ಯಕ್ಚುಲಿ ಊಟ ಇಲ್ಲದೆ ಇದ್ದರೆ ಅದೇನಾದರೂ ಎಡವಟ್ಟಾದರೆ ನಮಗೆ ಟ್ರಾವೆಲಿಂಗೆಲ್ಲ ಫುಲ್ಲು ಡಿಸ್ಟರ್ಬ್ ಆಗುತ್ತೆ. ಸೊ ಅದೇನೋ ಇಲ್ದಿರ ಹೋಟೆಲ್ಲಾಗಲಿ ಸ್ಟೇಯಿಂಗು ಎಲ್ಲ ಪ್ರತಿಯೊಂದು ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ಎಲ್ಲರೂ ಸಾನಿಯಾ ಹಾಲಿಡೇಸ್ಗೆ ವಿಸಿಟ್ ಮಾಡಿ ಒಂದ್ಸತಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸರ್ ನಮಸ್ತೆ. ಹೇಗಿತ್ತು ಸರ್? ಮೂರು ಟೈಮು ಊಟ ಎಲ್ಲ ಚೆನ್ನಾಗಿತ್ತು. ಈ ಥರ ಟ್ರಿಪ್ಪು ನಾನು ಎಲ್ಲೂ ನೋಡಿಲ್ಲ. ಸ್ಪೆಷಲಿ ನಾನು ಎಲ್ಲರಿಗೂ ಹೋಗಿ ಬೆಳೆ ತೋರಿಸಿ ಎಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಕೊಡ್ತಿದ್ದೆ. ನೆಕ್ಸ್ಟ್ ಟ್ರಿಪ್ಪು ನಾವು ಬರ್ತೀವಿ. ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿತ್ತು ಸರ್? ನಮ್ಮ ಹೆಸರು ಚಂದ್ರಶೇಖರ್ ಅಂತ. ನಾವು ಇವರು ಬೆಂಗಳೂರು ಏರ್ಪೋರ್ಟಿಂದ ಕರ್ಕೊಂಬಂದು ಬೆಂಗಳೂರು ಬರೋವರೆಗೂ ಭಾಳ ಅಚ್ಚುಕಟ್ಟಾಗಿ ಕೆಲಸ ನಿರ್ವಹಿಸಿದ್ದಾರೆ. ಊಟ ತಿಂಡಿ ಆಗಲಿ, ಪ್ರತಿಯೊಂದು ವಿಷಯದಲ್ಲಾಗಲಿ, ರೂಮ್ಸ್ ಆಗಲಿ ಅವರ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ. ಮತ್ತು ಎಲ್ಲ ವಿಷಯದಲ್ಲಿ ನಾವು ಎಲ್ಲಿ ಯಾವ ಏರಿಯಾಗೆ ಹೋಗ್ತೀವಿ ಅದಕ್ಕೆ ಮುಖ್ಯವಾಗಿ ಆ ಮಹಿಮೆ, ಸ್ಥಳದ ಮಹಿಮೆಯನ್ನು ವಿಷಯವಾಗಿರಲಿ ನಮಗೆಲ್ಲ ಭಾಳ ಮನದಟ್ಟು ಮಾಡಿದ್ದಾರೆ. ಇವ್ರ ಜೊತೆ ಸಾನಿಯಾ ಹಾಲಿಡೇಸಿಂದ ಯಾರೇ ಟ್ರಿಪ್ ಬಂದು ಕೂಡ ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಅವ್ರ ಮನೆಗೆ ವಾಪಸ್ ಹೋಗ್ಬೋದು ಅಂತ ಅವ್ರು ಮುಂದೆ ನಾವು ಇವ್ರ ಜೊತೆನೇ ಟ್ರಿಪ್ಪಿಗೆ ಬರ್ತೀವಿ. ತಾವು ಎಲ್ಲರೂ ಸಹ ಈ ಟ್ರಿಪ್ಗಳಿಗೆ ಬಂದು ಅವ್ರು ಒಂದು ಸಾರಿ ತಾವು ಬಂದು ನೋಡಿದರೆ ಮತ್ತೆ ಪದೇ ಪದೇ ಬರಬೇಕು ಅಂತ ಮನಸ್ಸು ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್ ಸೊ ಮಚ್ ಶಾವಿಕ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ನೀವೊಂದೆರಡು ಮಾತು ಕೈಯಲ್ಲಿ ಇಟ್ಕೊಂಡು ಹಂಗೆ ಮಾತಾಡಿ. ಹೇಳಿ ಮೇಡಮ್ ಹೇಗಿತ್ತು? ನನ್ನ ಹೆಸರು ಪದ್ಮ ಅಂತ. ಸಾನಿಯಾ ಹಾಲಿಡೇಸ್ ಪ್ಯಾಕೇಜಲ್ಲಿ ಬಂದಿರೋದು ನಾವು ಟ್ರಿಪ್ಗೆ. ನಾವು ಇದಕ್ಕೆ ಶಿರ್ಡಿ ಪ್ಯಾಕೇಜಿಗೆ ಬಂದಿದ್ದೀವಿ. ಶಿರ್ಡಿ ಟ್ರಿಪ್ಪಿಗೆ ಬಂದಿದ್ದೀವಿ. ತುಂಬ ಚೆನ್ನಾಗಿ ತೋರಿಸ್ತಾರೆ. ಮತ್ತು 2 ಸಲ ದರ್ಶನ ಮಾಡಿಸಿದ್ರು. ಬುಧವಾರ ನೈಟ್ ಒಂದು, ಮತ್ತು ಬೆಳಗ್ಗೆ ಗುರುವಾರ ಒಂದು ಬಾಬಾ ದರ್ಶನ ಆಯಿತು. ತುಂಬ ಚೆನ್ನಾಗಿ ಮಾಡ್ತಾರೆ. ಊಟದ ವ್ಯವಸ್ಥೆ ಆಗಲಿ ರೂಮಿನ ವ್ಯವಸ್ಥೆ ಆಗಲಿ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಮತ್ತು ನಾನು ಸಜೆಸ್ಟ್ ಮಾಡೋದು ಇದನ್ನ ಸಾನಿಯಾ ಹಾಲಿಡೇಸ್ನ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು. ಸಾದಿಕ್ ಅವ್ರಿಗೆ ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಹೇಗಿತ್ತು? ನಿಮ್ಮ ಜೊತೆ ಬಂದು ಭಾಳ ಖುಷಿ ಆಯಿತು. ಭಾಳ ಚೆನ್ನಾಗಿದೆಯಾ, ಎಲ್ಲ ಕಡೆ ತೋರಿಸಿ ಇದು ಮಾಡ್ತೀರಾ. ಜನಗಳ ಕೈ ಪ್ರೀತಿಯಾಗಿದ್ದೀರಲ್ಲ, ಅದಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಭಾಳ ಚೆನ್ನಾಗಿತ್ತು. ದರ್ಶನ ಮಾಡಿಸಿರಿ, ಬಾಬನ ದರ್ಶನ 2 ಸರಿ ಮಾಡಿಸಿರಿ. ಆಮೇಲೆ ಆಟಕ್ಕೆ ರೂಮಿಂದು ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ನೀಟಾಗಿತ್ತು. ಊಟ ತಿಂಡಿನೂ ಯಾವ ಒಂದು ಚೂರು ತೊಂದರೆ ಇಲ್ದಂಗೆ ಎಲ್ಲ ನೀಟಾಗಿ ಮಾಡಿರಿ. ಎಲ್ಲರಿಗಿಂತ ದೊಡ್ಡದು ಅಂದ್ರೆ ನೀವು ನಮ್ಮ ಕೈಲಿ ಖುಷಿಯಾಗಿರ್ತೀರಲ್ಲ, ಅದೇ ಭಾಳ ದೊಡ್ಡದು. ಸನಿ ಹಾಲಿಡೇಗೆ ತುಂಬ ಚಿರರು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ಹೇಳಿ ಹೇಗಿತ್ತು? ಹತ್ರ ಇಟ್ಕೊಳ್ಳಿ. ಸಾನಿಯಾ ಆಯಿತು. ಇದ್ರ ಬಂದು ತುಂಬ ಖುಷಿ ಆಯಿತು. ಊಟದಲ್ಲಾಗಲಿ ಯಾವುದರ ತೊಂದರೆ ಇಲ್ಲ. ದರ್ಶನ ಚೆನ್ನಾಗಾಯ್ತು. ಎಲ್ಲಕ್ಕಿಂತ ದೇವ್ರದ್ದು ನಿಮ್ಮ ಜೊತೆ ಇನ್ನು ಮುಂದೆ ಬಂದರೆ ನಿಮ್ಮ ಜೊತೆನೇ ಟ್ರಿಪ್ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ಹಾಗೇ ಮುಂದಕ್ಕೆ ಹೋಗೋಣ. ನಮ್ಮ ಸರ್ ಹತ್ರ ಮಾತಾಡ್ಸೋಣ ಅಂತೆ. ಸರ್ ನಮಸ್ತೆ. ಹೇಗಿತ್ತು ಸರ್?
ಹೇಗಿತ್ತು ಅಂತ ಹೇಳೋದಕ್ಕೆ ಯಾವ ವರ್ಣನೆ ಇಲ್ಲ. ಆದರೆ ನಾವು ಮೂರು ಸತಿ ಬಂದಿದ್ದೀವಿ. 3 ಸತಿನೂ ನಮಗೇನು ತೊಂದರೆ ಇಲ್ಲ. ಆರಾಮಾಗಿ ತೋರಿಸಿ ಮಾಡಿಸಿ ತಮಾಷೆ ಮಾಡಿಕೊಂಡು ಊಟ ತಿಂಡಿ ಲಾಡ್ಜ್ಗಳು ರೂಮಿರು ಇನ್ನೊಂದಿರ್ಬೋದು ಏನೇ ಆದ್ರೂ ಒಂಥರ ಫ್ರೆಂಡ್ಲಿ ಫ್ಯಾಮಿಲಿ ಥರನೇ ನೋಡ್ಕೊಂಡಿದ್ದಾರೆ. ಇದು ಸಾನಿಯಾ ಆರ್ಡರ್ಸ್ಗೆ ತುಂಬ ಧನ್ಯವಾದಗಳು ಹೇಳ್ತಾ, ನಾವೂ ಇದೇ ಥರ ಯಾರನ್ನ ಕೇಳಿದಾಗ ನಾವು ಇವ್ರನ್ನೇ ಅಡ್ರೆಸ್ ಮಾಡಿದ್ವಿ. ಚೆನ್ನಾಗಿ ನೋಡ್ಕೊತಾರೆ, ನಮಗೂ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ್ದಾರೆ. ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನೀವೊಂದೆರಡು ಮಾತು ಅದು ಮೈಕ್ ಹತ್ರ ಇಟ್ಕೊಂಡು ಹೇಳಿ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ಹೇಗಿತ್ತು? ಚೆನ್ನಾಗಿ ನೋಡ್ಕೊಂಡ್ರೆ ಟೈಮ್ಗೆ ಊಟ ತಿಂಡಿ ಎಲ್ಲ ಚೆನ್ನಾಗಿ ಕೊಡಿಸ್ತಾರೆ. ತುಂಬ ಚೆನ್ನಾಗಿತ್ತು. ಏನೋ ಕೇಳಿದ್ರೆ ನೀವು ಹೇಳ್ತೀವಿ ಸರ್, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಓಕೆ, ಫ್ಯಾಮಿಲಿ ಥರ ನೋಡ್ಕೊಂಡಿದ್ದೀರಾ, ಏನು ತೊಂದರೆ ಇಲ್ಲ. ದೇವ್ರು ನಿಮಗೆ ಚೆನ್ನಾಗಿಟ್ಟು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಇಟ್ಕೊಂಡು ಒಂದೆರಡು ಮಾತು ಮಾತಾಡಿ, ಹೇಗಿತ್ತು ಟ್ರಿಪ್ಪು ಅಂತ. ಹೇಗಿತ್ತಮ್ಮ? ತುಂಬ ಚೆನ್ನಾಗಿತ್ತು. ನಾನು ಒಂದೆರಡು ಸತಿ ನಾವು ಬರಬೇಕು. ಏನೋ ನಮಗೆ ಕಷ್ಟದಲ್ಲಿದ್ದಾಗ ಬಂದ ಬಾಂಧವ್ಯ ನಿಮಗೂ ನಮಗೂ ಹಿಂಗೆ ಇರಲಿ. ನಮ್ಮ ಮಕ್ಕಳಿಗೆ ಹೇಳ್ತೀನಿ, ನನಗೆ ಕಾಲ ಆಗದೇ ಇರೋಳು ನನ್ನ ಮಗಳು ನಡಿ ದೊಡ್ಡಮ್ಮ ಅಂತ ಕರ್ಕೊಬಂದು. ಓಕೆ, ನೀವು ತುಂಬ ಚೆನ್ನಾಗಿ ತುಂಬ ಧನ್ಯವಾದ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ವೆರಿ ಮಚ್. ಕೆಲಸ ಆಗಬೇಕು, ಖಂಡಿತ ಆಗುತ್ತೆ ಅಮ್ಮ. ಮೇಡಮ್ ನಮಸ್ತೆ, ಹೇಗಿತ್ತು ಮೇಡಮ್? ನಮಸ್ತೆ ಸರ್, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರಿ, ತುಂಬ ಚೆನ್ನಾಗಿ ಪ್ಲೇಸ್ ಎಲ್ಲ ತೋರಿಸಿದ್ದೀರ ಸರ್. ಇದೇ ಥರ ಯಾರೇ ಬಂದ್ರೂ ನಿಮ್ಮ ಇದಕ್ಕೆ ಬರಲಿ, ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಎಲ್ಲ ಮೇಂಟೈನ್ ತುಂಬ ಚೆನ್ನಾಗಿ ಮಾಡ್ತೀರಾ. ನೋಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿ ಎಲ್ಲರೂ ಕೇರ್ ಮಾಡ್ತೀವಿ. ತುಂಬ ಖುಷಿಯಾಗುತ್ತೆ. ಬಂದರೆ ನಿಮ್ಮಂಥವ್ರ ಹತ್ರನೇ ಜೊತೆಯಲ್ಲಿ ಬರಬೇಕು ಸರ್. ನಮ್ಮಂಥವ್ರು ವಯಸ್ಸಾಗಿರೋರು ಮತ್ತು ಬಂದಿರೋದು ಫಸ್ಟ್ ಟೈಮ್ ಬೇರೆ, ನಾವು ಆ ಥರ ಅನಿಸೋದೇ ಇಲ್ಲ. ತುಂಬ ಖುಷಿ ಆಯಿತು ಸರ್. ಥ್ಯಾಂಕ್ ಯು ವೆರಿ ಮಚ್. ಬನ್ನಿ ನಮ್ಮ ಮೇಡಮ್ಗೆ ಮಾತಾಡ್ಸೋಣ. ಮೇಡಮ್ ಇದಿಟ್ಕೊಳ್ಳಿ, ಮೈಕು ಹತ್ತಿರ ಇಟ್ಕೊಂಡು ಮಾತಾಡಿ. ಮೇಡಮ್ ನಮಸ್ತೆ, ಹೇಗಿತ್ತು ನಿಮ್ಮ ಶಿರ್ಡಿ ಪ್ಯಾಕೇಜ್ ಅನುಭವ? ನಮಸ್ತೆ. ನಮ್ಮ ಸಾನಿಯಾ ಹಾಲಿಡೇಸ್ ಬಗ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ನನಗೆ. ಆ್ಯಕ್ಚುಲಿ ನಾನು ಬೇರೆ ಬೇರೆ ಕಡೆ ಸುತ್ತಿದ್ದೀನಿ, ಬೇರೆ ಬೇರೆ ಟ್ರಾವೆಲ್ಸ್ಲಿಗೆ ಹೋಗಿದ್ದೀನಿ. ಇದು ಮೇಕ್ ಮೈ ಟ್ರಿಪ್ಪಲ್ಲಿ ಅಂಡಮಾನ್ ಹೋಗಿದ್ದೆ. ಆಮೇಲೆ ಇದು ಸ್ವಂತ ಪ್ಯಾಕೇಜ್ ಮೇಲೆ ಸಿಂಗಾಪುರ, ಮಲೇಷಿಯಾ, ಲಂಕಾವಿಗೆಲ್ಲ ಹೋಗಿದ್ವಿ. ಬಟ್ ಆವಾಗ ನಿಮ್ಮ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು ಸಾನಿಯಾ ಹಾಲಿಡೇಸಿಂದ. ನೆಕ್ಸ್ಟ್ 2 ಇಯರ್ಸ್ ಬ್ಯಾಕ್ ನಿಮ್ಮ ಜೊತೆ ಕಾಶಿ ಯಾತ್ರೆ ಬಂದಾಗ ನನಗೆ ಗೊತ್ತಾಯಿತು ನಿಮ್ಮ ಹಾಸ್ಪಿಟಾಲಿಟಿ ಇರ್ಬೋದು, ನಿಮ್ಮ ಆ್ಯಟಿಟ್ಯೂಡ್ ಇರ್ಬೋದು, ನಿಮ್ಮ ಪ್ರೀತಿ ಇರ್ಬೋದು, ನೀವು ನೋಡ್ಕೊಳ್ಳೋ ರೀತಿ ನಾವು ಯಾವ ಟ್ರಾವೆಲ್ಸಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ನಾನು ಡಿಸೈಡ್ ಮಾಡಿದ್ದೀನಿ, ನೀನು ಮುಂದೆ ಹೋಗೋದಾದರೆ ಇನ್ನು ಎಲ್ಲಿ ಹೋಗಬೇಕಾದ್ರೂ ಸಾನಿಯಾ ಹಾಲಿಡೇಸಲ್ಲಿ ನಿಮ್ಮ ಇದರಲ್ಲಿ ನಿಮ್ಮ ಜೊತೆನೇ ಹೋಗಬೇಕು ಅಂತ. ಇನ್ಫ್ಯಾಕ್ಟ್ ಈಗ ನಾನು ಮನಸ್ಸು ಮಾಡಿದರೆ, ನನ್ನ ಮಕ್ಕಳು ಮನಸ್ಸು ಮಾಡಿದರೆ ಬೇರೆ ಕಡೆ ನಾವು ಯಾವುದು ಬೇರೆ ಟ್ರಾವೆಲ್ಸ್ ನೋಡ್ಬೋದು, ಹೋಗ್ಬೋದು. ಬಟ್ ಐ ಆಮ್ ನಾಟ್ ರೆಡಿ. ನನಗೆ ಅದು ದುಡ್ಡು ಮಾಡೋದು, ಖರ್ಚು ಮಾಡೋದು ಇದಲ್ಲ. ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಮೇಯ್ನ್, ನಮಗೆ ಹೋಗಿ ಸಮಾಧಾನ ಇರಬೇಕು. ನಮಗೆ ಏನೇ ತೊಂದರೆ ಇರಲಿ, ಏನೇ ಥರ ಇದು ನಿಮ್ಮ ಸಾಧು ಚಿಂತೆನೇ ನಾನು ಸೇವ್ ಮಾಡ್ಕೊಂಡು ನಿಮ್ಮ ನಂಬರ್, ನಿಮ್ಮ ಸಾಧಕ ನಾನು ಕರೆಗೆ ಇಷ್ಟಪಡಲ್ಲ. ನೀವು ಸಾಧುಜಿ, ಜಸ್ಟ್ ಲೈಕ್ ಬ್ರದರ್, ನೀವು ಅಷ್ಟು ಪ್ರೀತಿ ನೋಡ್ತೀರಾ. ಈ ಪ್ರೀತಿ ನಾವು ಯಾರಿಂದಲೇ ಎಕ್ಸ್ಪೆಕ್ಟ್ ಸಾಧ್ಯ ಇಲ್ಲ, ಯಾವ ಟ್ರಾವೆಲ್ಸ್ದಲ್ಲೇ ಎಕ್ಸ್ಪೆಕ್ಟ್ ಸಾಧ್ಯ ಇಲ್ಲ. ನೆಕ್ಸ್ಟು ನಮಗೆ ತುಂಬ ಆಸೆ, ಇವ್ರು ಯಾವಾಗಲೂ ನಮ್ಮ ಹಸ್ಬೆಂಡ್ ಯಾವಾಗಲೂ ಹೇಳ್ತಿರ್ತಾರೆ ರಾಜಸ್ಥಾನ ಹೋಗ್ಬೇಕು ಅಂತ. ಈಗ ನಾನು ಹೇಳಿದ್ದಲ್ಲ, ಈಗ ನಾನು ಹೇಳ್ದಂಗೆ ಮಕ್ಕಳು ಹೇಳಿದರೆ ನಾಳೆನೇ ಅವ್ರು ಬುಕ್ ಮಾಡಿಬಿಡ್ತಾರೆ. ಬಟ್ ಐ ಆಮ್ ನಾಟ್, ನನಗೆ ಅದು ಇಷ್ಟ ಇಲ್ಲ. ನೀವೇ ಒಂಥರ ಮಾಡಿ ನನಗೆ ಕರೀರಿ, ಖಂಡಿತ ನಾನು ನಿಮ್ಮ ಜೊತೆನೇ ಬರ್ತೀನಿ. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಅಲ್ಲ, ನಾವು ಇಬ್ಬರು ಬರ್ತೀವಿ. ಹೌದು ಹೌದು. ನಿಮ್ಮ ಟ್ರಾವೆಲ್ಸ್ ಇನ್ನೂ ಇದೇ ಥರ ಮುಂದುವರಿಲಿ. ನೀವು ಮತ್ತೆ ಇದೇ ಥರ ಕರ್ಕೊಂಡ್ಬಂದು ನಿಮ್ಮ ಒಳ್ಳೇದಾಗಲಿ, ನಿಮಗೆ ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಲಿ. ಫಸ್ಟ್ ಆಫ್ ಆಲ್ ನಿಮ್ಗೆ ಒಳ್ಳೇದಾಗಲಿ, ದೇವ್ರು ನಿಮಗೆ ಚೆನ್ನಾಗಿಟ್ಟಿರಲಿ. ಅದೇ ನಮ್ಮ ದೊಡ್ಡ ಥ್ಯಾಂಕ್ ಯು ವೆರಿ ಮಚ್. ಒಂದೆರಡು ಮಾತು ಪ್ರೀತಿಯಿಂದ ಏನು ಅನಿಸುತ್ತೋ. ಸಾಧುಜಿ ನಮಸ್ತೆ. ನಮಸ್ತೆ. ನಾನು ವಿಶೇಷ ಹೇಳೋಕ್ಕೇನಿಲ್ಲ, ಇದು ಸೆಕೆಂಡ್ ಟೈಮ್ ಆಗೋದು ನಿಮ್ಮ ಜೊತೆ. ಫಸ್ಟ್ ಟೈಮಿಂದ ನೀವು ಅಬ್ಸರ್ವ್ ಮಾಡಿದಂಗೆ ಈ ಚಿಕ್ಕ ಮಕ್ಕಳಿಂದ ಹಿರಿಯರ ತನಕ ನೀವು ಒಂದು ಕಾಳಜಿ ಅದು ನೋಡ್ಕೊಳ್ಳೋ ರೀತಿ ತುಂಬ ಅನಿಸ್ಬಿಡಿಸ್ತದೆ.
ನಾವು ನಿಮ್ಮನ್ನು ಹೊಗಳೋದು ಅಂತಲ್ಲ, ಬೇರೆ ಸ್ನೇಹಿತರು ಸಿಕ್ಕಿದಾಗಲೂ ಈ ಥರ ಒಂದು ಟ್ರಾವೆಲ್ಸ್ ಇದೆ, ಈ ಥರ ಭಾಳ ಹೇಳ್ಕೊತೀವಿ ನಾವು, ಹಾಗಾಗಿ ನೆನಪಿಡ್ತೀವಿ. ಈ ಸರಿ ಬರೋಕ್ಕೆ ಅವಕಾಶ ಆಯಿತು, ದಿವ್ಯ ಸಂತೋಷ. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ, ನಿಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ, ಜನಗಳನ್ನ ನೋಡ್ಕೊತೀರ, ಹಾಗೆ ನೀವು ಚೆನ್ನಾಗಿರಲಿ. ನಾನು ಇದೇ ಥರ ನನ್ನ ಕೊಲೀಗ್ಸ್ ಎಲ್ಲ ಕೇಳಿದಾಗಲೆಲ್ಲ ನೀವು ಎಲ್ಲಿ ಹೋಗಬೇಕಾದ್ರೂ ನಾನು ನಿಮ್ಮ ಲಿಂಕ್ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೀವು ಹೋದರೆ ನೀವು ಸಾನಿ ಹಾಲಿಡೇಸಲ್ಲಿ ಹೋಗಿ ನಿಮಗೆ ಬೇರೆ ಎಲ್ಲೂ ಈ ಥರ ಎಕ್ಸ್ಪೀರಿಯನ್ಸ್ ಸಿಗೋಲ್ಲ. ನೀವು ಖಂಡಿತ ಹೋಗ್ಬೋದು. ವಯಸ್ಸಿದ್ದಿರ್ಬೋದು, ಕಾನೋ ಅಲ್ಲ ಕೈನೋ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಟೇಕ್ ಕೇರ್. ನಾನು ಅದೇ ಹೇಳ್ತೀನಿ, ನಾವು ಕಾಶಿಗೆ ಹೋಗಿದ್ದಾಗ ನೀವು ನಮ್ಮ ಜೊತೆ ಬಂದವ್ರನ್ನೆಲ್ಲ ನಾನು ಅದೇ ಯಾವಾಗಲೂ ಹೇಳ್ತೀನಿ ಅವ್ರಿಗೆ, ನಿಮ್ಮ ಕೈಲಾಗಲಿಲ್ಲ ಎತ್ಕೊಂಡು ಹೋಗ್ತಾರೆ ಅವರು, ಅದಕ್ಕೂ ರೆಡಿ ಇದ್ದಾರೆ. ನೀವು ಡೋಂಟ್ ವರಿ, ಹೋಗಿ ನನ್ನ ಫ್ರೆಂಡ್ ಸದ್ಯಲ್ಲೇ ಬರೋರಿದ್ದಾರೆ ಕಾಶಿಗೆ, ಅವ್ರಿಗೆ ಅದನ್ನೇ ಹೇಳ್ತೀನಿ. ಅದಕ್ಕೆ ಕಾಯ್ತಾ ಇದ್ದಾರೆ ಅವ್ರಿಗೆ, ಬೈ ಸಮ್ಮರ್ ಅಂತ ವೇಟ್ ಮಾಡ್ತಾರೆ. ನೆಕ್ಸ್ಟ್ ಖಂಡಿತ ಬರ್ತಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸ್ನೇಹಿತರೆ, ಕೇಳಿಸ್ಕೊಂಡ್ರಲ್ವ? ಸೊ ಇದು ಸಾನಿಯಾ ಹಾಲಿಡೇಸ್ನ 22ನೇ ತಾರೀಕು ನಾವೇನು ಆರ್ಗನೈಸ್ ಮಾಡಿದ್ವಿ. ಸೊ ಇದು ಕಂಪ್ಲೀಟ್ ನಮ್ಮ ಪ್ಯಾಸೆಂಜರ್ಸ್ ಅವರ ಅಭಿಪ್ರಾಯನ ತಿಳಿಸ್ಕೊಟ್ರು. ಸೊ ಶಾರ್ಟ್ಲಿ ಮತ್ತೆ ಯಾವಾಗ ನಮ್ಮ ಶಿರ್ಡಿ ಪ್ಯಾಕೇಜ್ ಇರುತ್ತೆ ಅಂತ ಈ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿನ ಪಡ್ಕೊಳ್ಳಿ. ಎಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್.